ಕೆಎಸ್ಸಿ ಅಧ್ಯಕ್ಷ ಸ್ಥಾನಕ್ಕೆ ವೆಂಕಟೇಶ್ ಪ್ರಸಾದ್ ಮತ್ತು ಶಾಂತಕುಮಾರ್ ಅವರು ಸ್ಪರ್ಧೆ ಮಾಡಿದ್ರು. ವೆಂಕಟೇಶ್ ಪ್ರಸಾದ್ ಅಂಡ್ ಬ್ರಿಜೇಶ್ ಪಟೇಲ್ ಬಣ ನಡುವೆ ಭಾರಿ ಪೈಪೋಟಿ ನಡೀತಾ ಇದೆ. ಅನಿಲ್ ಕುಂಬ್ಳೆ ಸೇರಿ ಹಲವರು ಮತದಾನವನ್ನ ಮಾಡಿದ್ದಾರೆ. ಜೊತೆಗೆ ಮೆಂಬರ್ ಕೂಡ ಆಗಿದ್ದು ಡಿಕೆ ಶಿವಕುಮಾರ್ ಅವರು ಕೂಡ ಇವತ್ತು ಮತದಾನವನ್ನ ಮಾಡಿದ್ದಾರೆ. ಕಳೆದ 2-3 ತಿಂಗಳಿಂದಲೂ ಕೂಡ ಒಂದು ಸಂಘರ್ಷ ಬಹುದೊಡ್ಡದಾಗಿ ನಡೀತಾ ಇತ್ತು. ಇವತ್ತು ಅದರ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ. ಸೊ ಅಧ್ಯಕ್ಷ ಸ್ಥಾನಕ್ಕೆ ವೆಂಕಟೇಶ್ ಪ್ರಸಾದ್ ಹಾಗೂ ಶಾಂತಕುಮಾರ್ ಅವರು ಸ್ಪರ್ಧೆ ಮಾಡಿರುವಂಥದ್ದು. ವೆಂಕಟೇಶ್ ಪ್ರಸಾದ್ ವರ್ಸಸ್ ಬ್ರಿಜೇಶ್ ಪಟೇಲ್ ಬಣದ ಪೈಪೋಟಿ ಇಲ್ಲಿ ತೀವ್ರವಾಗಿ ನಡೀತಾ ಇದ್ದಿದ್ದು. ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಇದರಲ್ಲಿ ಮತದಾನವನ್ನು ಮಾಡಿದ್ದಾರೆ. ಕಾರಣ ಅವರು ಕೂಡ ಹೆಂಗಾಗಿದ್ದಂಥ ಸಂದರ್ಭದಲ್ಲಿ ಅವರಿಗೂ ಕೂಡ ಮೆಂಬರನ್ನು ಮಾಡಿಸ್ಕೊಟ್ಟಿದ್ರಂತೆ. ಅದಾದ ನಂತರ ಈಗ ಯಾರೆಲ್ಲ ಮೆಂಬರ್ಸ್ಗಳಿದ್ದಾರೆ ಅವರೆಲ್ಲ ಮತದಾನವನ್ನು ಮಾಡಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ KSCA ಚುನಾವಣೆಗೆ ಮತದಾನ ನಡೆದಿದೆ. ಸೊ ಇಲ್ಲಿ ಬ್ಯಾಲೆಟ್ ಪೇಪರ್ ವೋಟಿಂಗ್ ಅಂತ ಕಾಣಿಸುತ್ತೆ, ಅಥವಾ EVM ಇದೆಯಾ ಗೊತ್ತಿಲ್ಲ. ಈಗ ಸದ್ಯಕ್ಕಂತೂ ಈ ವಿಚಾರದಲ್ಲಿ ಈಗ ವೋಟಿಂಗ್ ಆಗಿದೆ. ಆ ಸಂಘರ್ಷ ಏನಿತ್ತು ಆ ನಿಟ್ಟಿನಲ್ಲಿ ನಿನ್ನೆ ಕೂಡ ಒಂದು ಸಭೆ ಕೂಡ ಮಾಡಿದರು. ಏನಾಗುತ್ತೆ ಏನಿಲ್ಲ ಅದರ ಬಗ್ಗೆ ವಿವರವಾಗಿ ಕೂಡ ಅನಿಲ್ ಕುಂಬ್ಳೆ ಅವರು ಮಾತನಾಡಿದರು. ಹಲವು ರೀತಿಯಾದಂತಹ ವಿಚಾರಗಳು ಕೂಡ ಬಂದಿದ್ವು. ಒಂದು ಸಂಘರ್ಷ ಇದ್ದೇ ಇದ್ದಿದ್ದಿಲ್ಲಿ. ಬಟ್ ಈಗ ಅದೆಲ್ಲವೂ ಕೂಡ ಫೈನಲ್ ಆಗಿದೆ. ಮತದಾನವನ್ನು ಕೂಡ ಮಾಡಿದ್ದಾರೆ. ರಿಸಲ್ಟ್ ಯಾವಾಗ ಬರುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. DCM DK ಶಿವಕುಮಾರ್ ಅವರು ಮತದಾನ ಮಾಡಿದ್ದಾರೆ.